ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕರುನಾಡಲ್ಲಿ ನಮೋ ಜಾತ್ರೆ ಎಲ್ಲೆಲ್ಲಿ ಹೇಗಿರಲಿದೆ ಕಾರ್ಯಕ್ರಮ? ನಮೋ ರಾಜ್ಯ ಪ್ರವಾಸ, ನ್ಯೂಸ್ 18ನ ಮೆಗಾ ಕವರೇಜ್, ಕ್ಷಣ ಕ್ಷಣದ ದೃಶ್ಯಗಳು, ನಾನ್ ಸ್ಟಾಪ್ ಅಪ್ಡೇಟ್ಸ್. ಇದು ನಮೋ ಕರುನಾಡು ನಾನ್ ಸ್ಟಾಪ್ ಕವರೇಜ್. ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇಂದಿನಿಂದ 2 ದಿನ ನರೇಂದ್ರ ಮೋದಿ ಅವರ ಅಬ್ಬರ ಇರುತ್ತೆ. ಇವತ್ತು ಹಾಗೇನೆ ನಾಳೆ ಮೋದಿ ಕರ್ನಾಟಕದ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಬೆಂಗಳೂರು ಹಾಗೇನೆ ಮೈಸೂರಿನಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಆ ಕಾರ್ಯಕ್ರಮದ ಡೀಟೇಲ್ಸ್ ನಾವು ಕೊಡ್ತೀವಿ. ಫಸ್ಟ್ ಇವತ್ತು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಯೋಜನೆಗಳಿಗೆ ಇವತ್ತು ಚಾಲನೆಯನ್ನ ಕೊಡ್ತಾರೆ. ಐಐಎಸ್ಸಿಯಲ್ಲಿ ಮೆದುಳು ಸಂಶೋಧನಾ ಕೇಂದ್ರ ಲೋಕಾರ್ಪಣೆಯನ್ನ ಮಾಡ್ತಾರೆ. ಮತ್ತೆ ಇವತ್ತು ಬಾಕ್ಷಿ ಪಾರ್ಥಸಾರಥಿ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನ ಕೂಡ ಮಾಡ್ತಾರೆ. ಇದರ ಜೊತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಚಿನ ಪುತ್ಥಳಿಯನ್ನ ಅನಾವರಣ ಮಾಡ್ತಾರೆ. ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕ್ಯಾಂಪಸ್ ಉದ್ಘಾಟನೆಯನ್ನ ಮಾಡ್ತಾರೆ. ಇನ್ನು ಮೇಲ್ದರ್ಜೆಗೇರಿದಂತ ಐಟಿಐಗಳ ಲೋಕಾರ್ಪಣೆಯನ್ನು ಕೂಡ ಇವತ್ತು ಮಾಡ್ತಾರೆ. ಇದರ ಜೊತೆಯಲ್ಲಿ ಕೊಮಘಟ್ಟದಲ್ಲಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ, ಸುಮಾರು 15,760 ಕೋಟಿ ವೆಚ್ಚದ ಸಬರ್ಬನ್ ರೈಲ್ವೆ ಯೋಜನೆಗೂ ಕೂಡ ಇವತ್ತು ಚಾಲನೆಯನ್ನ ಕೊಡ್ತಾರೆ. ಇದರ ಜೊತೆಯಲ್ಲಿ ಬೆಂಗಳೂರು ಉಪನಗರ ರೈಲು ಯೋಜನೆ ಆಗಿರುವಂತಹ ಸಬರ್ಬನ್ಗೆ ಅವರು ಚಾಲನೆಯನ್ನ ಕೊಡೋದು. ಇದು ಬೆಂಗಳೂರಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಪಟ್ಟಿ. ಇವತ್ತು ಫಸ್ಟ್ ಬೆಂಗಳೂರಿಗೆ ಬರ್ತಾರೆ, ಸಂಜೆ ತನಕ ಬೆಂಗಳೂರಲ್ಲೇ ಇರ್ತಾರೆ. ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ಇವತ್ತು ಬೆಂಗಳೂರಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಸಂಜೆ ವೇಳೆಗೆ ಮೈಸೂರು ಕಡೆಗೆ ಅವರು ಪ್ರಯಾಣವನ್ನ ಬೆಳೆಸೋದು. ಸೊ ಹಾಗಾಗಿ ಪ್ರಧಾನಿಯವರು ಬರ್ತಾ ಇರೋದ್ರಿಂದ ಈಗ 11 ಗಂಟೆ ಮೇಲೆ ಕೆಲವೊಂದು ರಸ್ತೆಗಳಲ್ಲಿ ಸಂಚಾರದಲ್ಲಿ ಬದಲಾವಣೆಯನ್ನ ಟ್ರಾಫಿಕ್ ಪೊಲೀಸರು ಮಾಡ್ತಾರೆ. ಹಾಗಾಗಿ ಜನರಿಗೆ, ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಬರುವಂತ ರೋಡ್ನಲ್ಲಿ ಯಾರೆಲ್ಲ ದಿನನಿತ್ಯ ಟ್ರಾವೆಲ್ ಮಾಡ್ತಾರೆ ಅಥವಾ ಇವತ್ತು ಪ್ಲಾನ್ ಹಾಕೊಂಡಿದ್ರು ಅವ್ರು ಸ್ವಲ್ಪ ಗಮನಿಸಬೇಕು ಈ ಸ್ಟೋರಿಯನ್ನ. ಕರ್ನಾಟಕದಲ್ಲಿ 2 ದಿನ ನರೇಂದ್ರ ಮೋದಿ ಅವರು ಇರ್ತಾರೆ. ಇವತ್ತು ಬೆಂಗಳೂರಲ್ಲಿ ಫಸ್ಟ್ ವಿಸಿಟ್ ಇದೆ ಅವ್ರದ್ದು. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನಗರದಾದ್ಯಂತ ಪೊಲೀಸರು ಆಫ್ಕೋರ್ಸ್ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನರೇಂದ್ರ ಮೋದಿ ಅವರು ಸಂಚರಿಸುವಂತ ರಸ್ತೆಗಳಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಕೈಗೊಂಡಿದ್ದಾರೆ. ಇನ್ನು ಇವತ್ತು ಬೆಂಗಳೂರಿನ ಕಾರ್ಯಕ್ರಮ ಮುಗಿಸಿ ಸಂಜೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ಯಾಕಂದ್ರೆ ವಿಶ್ವ ಯೋಗ ದಿನದ ಅಂಗವಾಗಿ ನಾಳೆ ಕಾರ್ಯಕ್ರಮ ಇದೆ. ಬಟ್ ಇವತ್ತು ಸಂಜೆನೆ ಮೈಸೂರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಸಂವಾದ ಕೂಡ ಇವತ್ತು ಅರೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ಮೈಸೂರಲ್ಲೂ ಇವತ್ತು ಸಾಕಷ್ಟು ಕಾರ್ಯಕ್ರಮ ಇದೆ, ಅದನ್ನು ಕೂಡ ಅವರು ಅಟೆಂಡ್ ಮಾಡ್ತಾರೆ. ಫಸ್ಟ್ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಸಂವಾದ ಅಟೆಂಡ್ ಮಾಡ್ತಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರದ ಫಲಾನುಭವಿಗಳ ಜೊತೆ ಮಾತುಕತೆ. ಇನ್ನು ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ. ಅಲ್ಲಿಂದ ನೇರವಾಗಿ ರಸ್ತೆ ಮಾರ್ಗವಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಅರೌಂಡ್ 8ರಿಂದ 8:15 ರಾತ್ರಿ ಆ ಟೈಮ್ನಲ್ಲಿ ವಿಸಿಟ್ ಮಾಡ್ತಾರೆ. ಇನ್ನು ರಾತ್ರಿಯ ಮಹಾಮಂಗಳ ಆರತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಲ್ಲಿಸ್ತಾರೆ. ಇನ್ನು ಪೂಜೆ ಮುಗಿಸಿದ ಮೇಲೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೋಗ್ತಾರೆ. ಅದಕ್ಕೆ ಬೇಕಾದಂತ ಅರೇಂಜ್ಮೆಂಟ್ಸ್ ಎಲ್ಲ ಮೈಸೂರಲ್ಲಿ ಆಗಿದೆ. ಇನ್ನು ಬೆಳಗ್ಗೆ 6:00ವರೆಗೆ ಮೈಸೂರಿನ ಅರಮನೆ ಆವರಣದಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಬಟ್ ಇವತ್ತು ಸಂಜೆನೆ ಅವರು ಮೈಸೂರಿಗೆ ತೆರಳುತ್ತಾ ಇರೋದ್ರಿಂದ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾರೆ. ಸುತ್ತೂರು ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ರಸ್ತೆ ಮಾರ್ಗದಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಸುಮಾರು 8ರಿಂದ 8:15 ಟೈಮಲ್ಲಿ. ಸೊ ಅಲ್ಲಿ ಮಹಾಮಂಗಳಾರತಿ ಟೈಮಲ್ಲಿ ಅಲ್ಲಿರ್ತಾರೆ ಅವರು. ಅದಾದ್ಮೇಲೆ ನೇರವಾಗಿ ಅವರು ವಾಸ್ತವ್ಯ ಹೂಡುವಂಥ ಖಾಸಗಿ ಹೋಟೆಲ್ನಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಬೆಳಿಗ್ಗೆ ನೇರವಾಗಿ ಅರಮನೆ ಆವರಣಕ್ಕೆ ಬರ್ತಾರೆ. ಅಲ್ಲಿ ಯೋಗ ದಿನದಲ್ಲಿ ಪಾಲ್ಗೊಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಅದು 2 ದಿನ ಅಂತ ಹೇಳಿದಾಗ ಸಹಜವಾಗಿ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ತರಬಹುದು, ಹೊಸ ಹೊಸ ಯೋಜನೆಗಳು, ಈ ತರದ ನಿರೀಕ್ಷೆಗಳು ಹಲವಾರಿದೆ. ಪ್ರಧಾನಿ ನರೇಂದ್ರ ಮೋದಿಯಿಂದ 2 ದಿನ ರಾಜ್ಯ ಪ್ರವಾಸ ಆಗ್ತಿರೋದ್ರಿಂದ, ಮೋದಿ ಅವರು ಆಗಮಿಸ್ತಾ ಇರೋದ್ರಿಂದ ರಾಜ್ಯದಲ್ಲಿ ಹಲವಾರು ನಿರೀಕ್ಷೆಗಳು ಗರಿಗೆದರಿವೆ. ವಿಶೇಷ ಯೋಜನೆ ಘೋಷಣೆ ಮಾಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಕುತೂಹಲ ಇದೆ.
ಯಾಕಂದ್ರೆ ಈಗ ಹೇಳಿ ಕೇಳಿ ಎಲೆಕ್ಷನ್ ಹತ್ರ ಬರ್ತಾ ಇದೆ. ವಿಧಾನಸಭೆ ಚುನಾವಣೆಗೆ ಉಳಿದಿರೋದು ಇನ್ನು 10 ತಿಂಗಳು ಮಾತ್ರ. ಬಿಬಿಎಂಪಿ ತಾಲೂಕ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಇದೆ. ಹೀಗಿರುವಾಗ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಿರೋದ್ರಿಂದ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ಮಹತ್ವವನ್ನ ಈ ಭೇಟಿ ಪಡ್ಕೊಂಡಿದೆ. 2019, 2020 ಭೀಕರ ಪ್ರವಾಹಕ್ಕೆ ಪರಿಹಾರ ಘೋಷಣೆ ಆಗುವಂತ ನಿರೀಕ್ಷೆಗಳಿದೆ. ಮೇಕೆದಾಟು ಯೋಜನೆಗೆ ಏನಾದರೂ ಭರವಸೆ ಸಿಗುತ್ತಾ, ಅದೂ ನಿರೀಕ್ಷೆ ಇದೆ. ಇನ್ನು ನೆಲ, ಜಲ, ಭಾಷೆ, ಅಭಿವೃದ್ಧಿ ವಿಷಯದಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ಒಂದು ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ರಾಜಕೀಯವಾಗಿ ಈ ಭೇಟಿ ಮಹತ್ವವನ್ನ ಪಡ್ಕೊಂಡಿದೆ. ಇದ್ರ ಜೊತೆಯಲ್ಲಿ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಏನಾದರೂ ಘೋಷಣೆಯನ್ನ ಮಾಡ್ತಾರಾ? ರಾಜ್ಯ ಪ್ರವಾಸ 2 ದಿನ ಇರ್ತಾರಲ್ಲ, ಸೊ ಹಾಗಾಗಿ ಏನಾದರೂ ಅವ್ರ ಭಾಷಣದಲ್ಲಿ ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪಗಳನ್ನು ಮಾಡ್ತಾರಾ ಅಂತ ಕುತೂಹಲ ಇದೆ. ಅಫ್ಕೋರ್ಸ್ ದೇಶದ ಪ್ರಧಾನಿಯೊಬ್ಬರು ಬರ್ತಾರೆ ಒಂದು ರಾಜ್ಯಕ್ಕೆ ಅಂದಾಗ ಅಲ್ಲಿ ಸೆಕ್ಯೂರಿಟಿ ಬಗ್ಗೆ ಮಾತಾಡಲೇಬೇಕು. ರಾಜಧಾನಿಗೆ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ, ಫಸ್ಟ್ ಬೆಂಗಳೂರಿಗೆ ವಿಸಿಟ್ ಮಾಡ್ತಿರೋದ್ರಿಂದ ಮೋದಿ ಸಂಚರಿಸೋ ಮಾರ್ಗದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಅಲ್ಲಿ ಹಾಕಿದ್ದಾರೆ. ನಮೋ ಸಾಗುವಂತ ಹಾದಿಯಲ್ಲಿ ಆಲ್ರೆಡಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಆಗಿದೆ. ಅದು ಸೆಕ್ಯೂರಿಟಿ ಪರ್ಪಸ್ ಇಂದಾನೆ ಅವರು ಸಂಚಾರ ಮಾಡುವಂತ ಮಾರ್ಗದಲ್ಲಿರುವಂತ ಶಾಲಾ ಕಾಲೇಜುಗಳಿಗೆ ಮಾತ್ರ ರಜೆ ಘೋಷಣೆಯಾಗಿದೆ. ನಮೋ ಸಾಗುವಂತ ಹಾದಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಭದ್ರತೆ ದೃಷ್ಟಿಯಿಂದ ರಜೆ ತೆಗೆದಿದ್ದಾರೆ. ಕೊಮ್ಮಘಟ್ಟದ ಬಳಿಯಲ್ಲಿ ಭದ್ರತೆಗೆ ಅಂತಾನೆ ಸುಮಾರು 2055 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು 7 ಡಿಸಿಪಿಗಳು, 25 ಎಸಿಪಿಗಳು, 49 ಇನ್ಸ್ಪೆಕ್ಟರ್ಗಳು, 125 ಎಎಸ್ಐಗಳು, 1736 ಪೊಲೀಸ್ ಪೇದೆಗಳನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಮೋದಿ ಸಂಚರಿಸುವಂತ ಮಾರ್ಗದಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಒಂದಿಷ್ಟು ಮಾರ್ಪಾಡು ಮಾಡಿಕೊಂಡಿದ್ದಾರೆ. ಕಾರಣ ಯಾವುದೇ ಅಹಿತಕರ ಘಟನೆ ನಡೀಬಾರದು, ಅಲರ್ಟ್ ಆಗಿದ್ದಾರೆ ಪೊಲೀಸರು. ಮೋದಿ ಸಂಚಾರ ಮಾಡುವಂತ ಮಾರ್ಗದ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಣೆಯಾಗಿದೆ. ಸರ್ಕಾರನೇ ರಜೆ ಘೋಷಣೆಯನ್ನು ಮಾಡಿರೋದು. ಮೋದಿ ಸಂಚರಿಸುವಂತ ಮಾರ್ಗದಲ್ಲಿ ಅಫ್ಕೋರ್ಸ್ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಆ ಒಂದು ರಸ್ತೆಯಲ್ಲಿ ಎಲ್ಲಿ ಶಾಲಾ ಕಾಲೇಜುಗಳು ಬರುತ್ತೆ ಅಲ್ಲೆಲ್ಲ ಇವತ್ತು ಸರ್ಕಾರ ಒಂದಿನದ ಮಟ್ಟಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಇದು ಸೆಕ್ಯೂರಿಟಿ ಪರ್ಪಸ್ ಇಂದ. ಇನ್ನು 2055 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ, ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಇವತ್ತು ಬೇರೆ ಬೇರೆ ಉದ್ದೇಶದಿಂದ ಕಾಂಗ್ರೆಸ್ ಅವರು ಕೂಡ ಪ್ರೊಟೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಸೊ ಹಾಗಾಗಿ ಏನಾದರೂ ಅಹಿತಕರ ಘಟನೆ ನಡೆಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೈಟ್ ಸೆಕ್ಯೂರಿಟಿಯನ್ನ ಈಗ ಪ್ರೊವೈಡ್ ಮಾಡಿದ್ದಾರೆ. ಒಟ್ಟಲ್ಲಿ ಸುಗಮ ಸಂಚಾರ ಇರಬೇಕು. ಮತ್ತೆ ಜನಸಾಮಾನ್ಯರಿಗೆ ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಒಂದು ಸಣ್ಣ ಇವೆಂಟ್ ಆದರೆ, ಕಾರ್ಯಕ್ರಮಗಳಾದ್ರೇನೆ ಅಥವಾ ಪ್ರತಿಭಟನೆ ರ್ಯಾಲಿ ಇಂಥದ್ದೆಲ್ಲ ಆದ್ರೆ ಜನರು ಟ್ರಾಫಿಕ್ನಿಂದ ತತ್ತರಿಸಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಈಗ ಅವ್ರಿಗೆಲ್ಲ ಬದಲಿ ವ್ಯವಸ್ಥೆಯನ್ನ ಅಂದ್ರೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಪೊಲೀಸರು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ, ಯಾಕಂದ್ರೆ ಒಂದು ದೊಡ್ಡ ಇವೆಂಟ್ ಆಗುತ್ತೆ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಅಂದ್ರೆ ಅದು ಒಂದು ದೊಡ್ಡ ಸಮಸ್ಯೆ ಬೆಂಗಳೂರಲ್ಲಿ. ಸೊ ಎಲ್ಲಾನು ನೀಟಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನೆಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಈಗ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ 2055 ಪೊಲೀಸರು ಭದ್ರತೆಗೆ ಅಂತ ನಿಯೋಜನೆಗೊಂಡಿದ್ದಾರೆ. ಎಲ್ಲ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ನರೇಂದ್ರ ಮೋದಿ ಅವರು ಬರ್ತಿರೋದ್ರಿಂದ ಸೆಕ್ಯೂರಿಟಿ ಹೈ ಲೆವೆಲ್ ನಲ್ಲೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಈಗ ಜನರಿಗೂ ಒಂದು ಪರ್ಯಾಯ ಮಾರ್ಗ ಅಂತ ಹೇಳ್ಬಿಟ್ಟು ಪೊಲೀಸರು ಈಗ ನಿರ್ಧಾರ ಮಾಡಿದ್ದಾರೆ. ಸುಮಾರು 11 ಗಂಟೆ ಮೇಲೆ ಅಂತ ಕಾಣಿಸುತ್ತೆ. ಸದ್ಯಕ್ಕೆ ಮೋದಿ ಸಂಚರಿಸುವಂತ ಮಾರ್ಗದಲ್ಲಿ ಸೆಕ್ಯೂರಿಟಿ ಜೊತೆಗೆ ಜನರಿಗೆ ಪರ್ಯಾಯ ಮಾರ್ಗ ಅಂತಂದ್ರೆ ಯಾವ ತರ ಇವಾಗ ಅವರು ರೂಟ್ ಚೇಂಜ್ ಮಾಡ್ಕೋಬೇಕು? ಶರ್ಮಿತಾ, ಖಂಡಿತವಾಗ್ಲೂ ಏನ್ ಬೆಳಗಿನ ಜಾವ 11:25 ಮೋದಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅದಾದ ನಂತರ ನೇರವಾಗಿ ಬೇಗನ್ ಸರ್ಕಲ್ ಬಳಿ ಇರ್ತಕ್ಕಂಥ ಏರ್ಫೋರ್ಸ್ಗೆ ಬಂದು ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಐಐಸಿ ಸೆಂಟರ್ಗೆ ಹೊರಟು ತದನಂತರ ಮತ್ತೆ ವಾಪಸ್ ಕಾನ್ವೆ ಮುಖಾಂತರ ಇದೇ ಮೇಘಲ್ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಏರ್ಫೋರ್ಸ್ಗೆ ಬರ್ತಾರೆ. ಅಲ್ಲಿಂದ ಕೊಮ್ಮಘಟ್ಟಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಹೊರಡ್ತಾರೆ. ಈಗಾಗಲೇ ಮೇಘಲ್ ಸರ್ಕಲ್ ಬಳಿ ಮೇಘಲ್ ಸರ್ಕಲ್ ಜಂಕ್ಷನ್ ಬಳಿನೇ ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಭದ್ರತೆಗೆ. ಜೊತೆಗೆ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಏನೊಂದು ಸರ್ಪಗಾವಲನ್ನೇ ನಿಯೋಜನೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ದೇಶದಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯ ಒಂದು ಸಂಘಟನೆಗಳಿಂದ ಸ್ಟ್ರೈಕ್ ಅನ್ನ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಕ್ಕಾಗಿ.
ಅದನ್ನೇ ಹಿಡ್ಕೊಂಡು ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಿನಲ್ಲೂ ಕೂಡ ಆ ರೀತಿ ಕಾನ್ವೇಗಳಿಗೆ ಅಡ್ಡ ಬರೋದಾಗ್ಲಿ ಅಥವಾ ಕಪ್ಪು ಪಟ್ಟೆಯನ್ನ ತೋರಿಸೋದಾಗ್ಲಿ ಎಲ್ಲೂ ಕೂಡ ನಡಿಬಾರ್ದು ಅಂತೇಳಿ ಭದ್ರತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಲೆಫ್ಟ್ ಅಲ್ಲಿ ಈಗ ಮೇಘ ಸರ್ಕಲ್ ಜಂಕ್ಷನ್ ಅಂತ ಏನಿದೀವಿ ಆ ಲೆಫ್ಟ್ ಅಲ್ಲಿ ನೀವು ನೋಡಬಹುದು, ಈಗಾಗಲೇ ಸಾರ್ವಜನಿಕರು ಏನಾದ್ರು ಒಂದು ವೇಳೆ ಬಂದ್ರೆ ಮೋದಿಯನ್ನ ನೋಡಕ್ಕೆ ಬಂದ್ರೆ ಕಂಪ್ಲೀಟ್ ಆಗಿ ಒಂದು ಬ್ಯಾರಿಕೇಡ್ಗಳನ್ನ ಹಾಕ್ತಾರೆ. ಬ್ಯಾರಿಕೇಡ್ಗಳನ್ನ ಹಾಕಿ ಜನರು ಬಂದ್ರೆ ನೇರವಾಗಿ ಅದರಲ್ಲೂ ಕೂಡ ಡಬಲ್ ಬ್ಯಾರಿಕೇಡ್ಗಳನ್ನ ಹಾಕಿರ್ತಕ್ಕಂಥದ್ದು. ಜನರು ಬಂದ್ರೆ ಫ್ರಿಸ್ಕಿಂಗ್ ಅನ್ನ ಮಾಡಿ ಅಂದ್ರೆ ಕಂಪ್ಲೀಟ್ ಆಗಿ ಅವರನ್ನ ಚೆಕ್ ಮಾಡಿ ಈ ಬ್ಯಾರಿಕೇಡ್ ಒಳಗಡೆಯನ್ನ ಬಿಡ್ತಾರೆ. ಜೊತೆಗೆ ಮೋದಿ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ಎಲ್ಲೂ ಕೂಡ ನೂಕು ನುಗ್ಗಲು ಆಗ್ಬಾರ್ದು ಮೋದಿ ಕಾನ್ವೆ ಹೋಗ್ಬೇಕಾದ್ರೆ ಅಂತ ಹೇಳಿ, ಜೊತೆಗೆ ಭದ್ರತೆಗೆ ಈಗಾಗಲೇ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಸ್ವಾಟ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಅಂದ್ರೆ ಏನೊಂದು ಫುಲ್ ಆರ್ಮ್ಡ್ ಟ್ರೈನ್ ಫೋರ್ಸ್ ಆಗಿರ್ಬೋದು, ಅವರೆಲ್ಲರನ್ನು ಕೂಡ ಬೆಂಗಳೂರು ಪೊಲೀಸರು ಈಗಾಗಲೇ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಅಂದ್ರೆ ಇವರೇನು 11:25 ಬೆಂಗಳೂರಿಗೆ ಆಗಮಿಸ್ತಾರೆ. ಅದಾದ ನಂತರ IIC ಸೆಂಟರ್ಗೆ ಹೋಗ್ತಾರೆ. IIC ಸೆಂಟರ್ ನಲ್ಲಿ ಒಂದು ಪ್ರೋಗ್ರಾಮ್ ಅಂದ್ರೆ 2 ಕಾನ್ವೆ ಇರುತ್ತೆ. ಆ 2 ಕಾನ್ವೆಯಲ್ಲಿ ಒಂದು ಕಾನ್ವೆಯಲ್ಲಿ ಇವರು ಮತ್ತೆ ವಾಪಸ್ ಬರ್ತಾರೆ, ಇನ್ನೊಂದು ಕಾನ್ವೆ ನೇರವಾಗಿ ಕೊಂಗಟ್ಟಕ್ಕೆ ಹೋಗುತ್ತೆ. ಜೊತೆಗೆ ನರೇಂದ್ರ ಮೋದಿ ಒಂದು ಕಾನ್ವೆಯಲ್ಲಿ ವಾಪಸ್ ಏರ್ಫೋರ್ಸ್ ಬಂದಾದ ನಂತರ ಅಂದ್ರೆ ಮೇಘ ಸರ್ಕಲ್ ಬಳಿ ಇರ್ತಕ್ಕಂಥ ಇಂಡಿಯನ್ ಏರ್ಫೋರ್ಸ್ ವಾಪಸ್ ಬಂದಾದ ನಂತರ ಹೆಲಿಕಾಪ್ಟರ್ ಮುಖಾಂತರ ನೇರವಾಗಿ ಕೊಂಗಟ್ಟಕ್ಕೆ ತೆರಳುತ್ತಾರೆ. ಸದ್ಯಕ್ಕೆ 11:25 ಬರೋಕ್ಕಿಂತ 20 ನಿಮಿಷಗಳ ಮುಂಚೆ ಅಂದ್ರೆ ಮುಂಚಿತವಾಗಿಯೇ ವಾಹನಗಳಿಗೆ ಡೈವರ್ಷನ್ ಅನ್ನ ಕೊಡ್ತಾರೆ. ಅಂದ್ರೆ ಏರ್ಪೋರ್ಟ್ಗೆ ಹೋಗುವಂತವರು ನೇರವಾಗಿ ಒಂದು ಎಣ್ಣೂರ್ಗೆ ಹೋಗಿ ಎಣ್ಣೂರಿಂದ ಬಾಗ್ಲೂರಿಂದ ಟುವರ್ಡ್ಸ್ ಏರ್ಪೋರ್ಟ್ಗೆ ತಲುಪಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಅಂದ್ರೆ ಏರ್ಪೋರ್ಟ್ಗೆ ಒಂದು ಬರುವಂತ ಜನರು ಅವರು ಕೂಡ ಹೆಬ್ಬಾಳ ಬಂದು ಹೆಬ್ಬಾಳದಿಂದ ನಾಗವಾರದಿಂದ ಟುವರ್ಡ್ಸ್ ತಣಿಸಂದ್ರದಿಂದ ಸಿಟಿಗೆ ಎಂಟ್ರಿ ಕೊಡಬೇಕು. ಇನ್ನು ನೈಸ್ ರಸ್ತೆಯಲ್ಲಿ ಓಡಾಡುವಂತವರು ಕೆಂಗೇರಿ ಮುಖಾಂತರ ಮಾರ್ಕೆಟ್ ಆ ರೀತಿಯಾಗಿ ಒಳಗಡೆಗೆ ಬರಬೇಕಾಗಿರ್ತಕ್ಕಂಥ ಫ್ಲೈಓವರ್ ಮುಖಾಂತರ. ಒಟ್ಟಾಗಿ ನರೇಂದ್ರ ಮೋದಿ ಅವರು ಬಂದು ಹೋಗೋವರೆಗೂ ಕೂಡ ಎಲ್ಲಾ ರೀತಿಯ ಭದ್ರತೆಗಳನ್ನ ಪೊಲೀಸರು ಈಗಾಗಲೇ ಏರ್ಪಾಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಫ್ತಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಪೊಲೀಸರುಗಳನ್ನ ನಿಯೋಜನೆ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಏನೊಂದು ನಿನ್ನೆ SPG ಕಮಾಂಡೋ DG ಹತ್ರ ಇಂಟೆಲಿಜೆನ್ಸ್ ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸಿ 4ರಿಂದ 5 ಜನ ಸ್ನೈಪರ್ಸ್ ಅನ್ನ ಕೂಡ ಹಾಕ್ತಾರೆ. ಏನು 4 ಸೀಸನ್ ಬಿಲ್ಡಿಂಗ್ ತೋರಿಸ್ತಾ ಇದೀವಿ ಮೇಘ ಸರ್ಕಲ್ ಬಳಿ ಇರ್ತಕ್ಕಂಥದ್ದು, ಅಲ್ಲೂ ಕೂಡ ಒಂದು ಸ್ನೈಪರ್ಸ್ ಗಳನ್ನ ಹಾಕುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಮೇಘ ಸರ್ಕಲ್ ಸುತ್ತಮುತ್ತಲು ಹೈ ಬಿಲ್ಡಿಂಗ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲೆಲ್ಲರೂ ಕೂಡ ಬಿಗಿ ಭದ್ರತೆಗೆ ಒಂದು ಸ್ನೈಪರ್ಸ್ ಗಳನ್ನ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಅಂದ್ರೆ ಪಂಜಾಬ್ ನಲ್ಲಿ ಆದಂತ ಒಂದು ಕಾನ್ವೆಗೆ ತಡೆದು ಅಥವಾ ಧಿಕ್ಕಾರವನ್ನು ಕೂಗುವಂತದ್ದು ಸಾಧ್ಯತೆಗಳು ಇರಬಹುದು. ಅದರಿಂದ ಅಹಿತಕರ ಘಟನೆ ನಡೆಯದಂತೆ ಪ್ರತಿಯೊಂದು ಕೂಡ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ಕೂಡ ಪೊಲೀಸರ ಸರ್ಪಗಳನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮ ಇನ್ಫಾರ್ಮೇಶನ್ಗೆ.